ಎಲ್ಲರಿಗೂ ಮುಸ್ಸಂಜೆಯ ಶುಭಕಾಮನೆಗಳನ್ನು ತಿಳಿಸುತ್ತಾ ಸರ್ಕಾರಿ ಪ್ರೌಢಶಾಲೆ ನಾಲ್ಕೂರು ಬ್ರಹ್ಮಾವರ ವಲಯ ಉಡುಪಿ ಜಿಲ್ಲೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಮುಸ್ಸಂಜೆಯ ಹೊತ್ತಿನಲ್ಲಿ ಸಾಂಸ್ಕೃತಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಧ್ಯಾ, ಸಮೀಕ್ಷಾ, ಚೈತನ್ಯ ಇವರೀಗ ನಿಮ್ಮ ಮುಂದೆ
ಅಸುರನಿ ರಾವಣ ಹರಿಶೂಟ ಮತ್ತೊಂದು ರಾಕ್ಷಸರಾದ தமிழ் தெரியாதா? ஹிந்தில किसकी लगी भाई One, two, three, four, get on the dance floor. 1, 2, ಪಂಚಮಿ ಪೂರ್ಣಿಮಾ ಅನುಷ ಶಿವನನ್ನು ಪೂಜಿಸುತ್ತಾ ಕಂಡೆ ಕಂಡೇನ ಪರಶಿವನ ಎಂಬ ನೃತ್ಯದ ಮೂಲಕ ನಿಮ್ಮೆಲ್ಲರನ್ನು ರಂಜಿಸಲು ಬರುತ್ತಿದ್ದಾರೆ. ನೀವೆಲ್ಲರೂ ನಮ್ಮನ್ನು ತುಂಬಾ ದೊಡ್ಡ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಂದು ಕಾಪಾಡೋನೆ ಕಂಡ 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 ಕಂಡೇನ ಕಂಡ
ನನ್ನಂದು ಕಾಪಾಡ್ದವನೆ ಕಂಡೆ 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 ನಾ ಚಮಡಿ ಹರಿದು ಚಮಡಿ ಸೋಲ್ತವನೆ ಕೋಟಿ ಸೋನೆ ಬಂದೆ ಕಟ್ಟಿದ್ದವನೆ ಹುಡುಗಿ ಹುಡುಗಿ ಒಳ್ಳೆಗೆ ಮಾಡೋರ್ನೆಲ್ಲ ಖುಷಿಕೊಂಡೆ ಇನ್ನು ಬಂದು ಬಾಳೆಯ ಬರ ಹೋಗ್ಲಿ ಸಾಕ ದೊಡ್ಡ ಸಂಸಾರ ಒಂದು ನಂದಿ ತಾನೇ ಜೊತೆಗೆ ಮಗಪಾಲೆ ಕಂಡೆ 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 ಜನಪದ ಕಲೆಯಾದ ಯಕ್ಷಗಾನ ನೃತ್ಯದ ಚಿಕ್ಕ ತುಣುಕನ್ನು ತಮ್ಮ ಮುಂದೆ ಇಡಲಿದ್ದೇವೆ. ನಮ್ಮ ತಂಡದಲ್ಲಿರುವವರು ಗ್ರೀಷ್ಮ, ಮಾನಸ, ಸ್ನೇಹ,
ನಡೆಸಬೇಕು. ಎಲ್ಲರಿಗೂ ನಮಸ್ಕಾರ. ಮಹನೀಯರೇ, ನಾವು ಈಗ ತಮ್ಮ ಮುಂದೆ ಶಿವಭೂತಿ ಎಂಬ ನಾಟಕವನ್ನು ಆಡಿ ತೋರಿಸಿದ್ದೇವೆ. ಮೊದಲಿಗೆ ದೇವರನ್ನು ಸ್ಮರಿಸುವ ಮೂಲಕ ನಾಟಕವನ್ನು ಪ್ರಾರಂಭಿಸುತ್ತಿದ್ದೇವೆ. ಎಲ್ಲರಿಗೂ ಶರಣು ಶರಣು ಶರಣೆಂದೆವು ನಾವು ಶರಣೆಂದೆವು ಶರಣೋ ಮಹಾಗಣಪಯ್ಯ ಶರಣೆಂದೆವು ಶರಣೆಂದೆವು ನಾವು ಶರಣೆಂದೆವು ಶರಣೋ ಮಹಾಗಣಪಯ್ಯ ಶರಣೆಂದೆವು ಶರಣ ಮಂಜುನಾಥ ಶರಣೆಂದೆವು ತಿರುಪತಿ ಚಿಮ್ಮಪ್ಪ ಶರಣೆಂದೆವು ಮಹಾಲಿಂಗೇಶ್ವರನಿಗೆ ಶರಣೆಂದೆವು ವೀರಭದ್ರ ಸ್ವಾಮಿಗೆ ಶರಣೆಂದೆವು ಜಂಗಮೇಶ್ವರನಿಗೆ ಶರಣೆಂದೆವು ಮಾರಾಡಿ ಗಣಪತಿಗೆ ಶರಣೆಂದೆವು ಶರಣೆಂದೆವು ನಾವು ಶರಣೆಂದೆವು ಶರಣು ಮಹಾಗಣಪಯ್ಯ ಶರಣೆಂದೆವು ಶರಣು ಮಹಾಗಣಪಯ್ಯ ಶರಣೆಂದೆವು ಶರಣು ಮಹಾಗಣಪಯ್ಯ ಶರಣೆಂದೆವು. ಅದೊಂದು ದಿನ ಶಿವಭೂತಿ ಯಾತ್ರೆಗೆ ಹೊರಟ ಕಾಟಿಕ ಯಾತ್ರೆಗೆ ಹೊರಟನು ಶಿವಭೂತಿ ಯಾತ್ರೆಗೆ ಹೊರಟನು ಶಿವಭೂತಿ ಕಟ್ಟೆಯ ಕಟ್ಟಿಕೊಂಡು ಸುಟ್ಟಾನ ಬಿಟ್ಟುಕೊಂಡು ಯಾತ್ರೆಗೆ ಹೊರಟನು ಶಿವಭೂತಿ ಯಾತ್ರೆಗೆ ಹೊರಟನು ಶಿವಭೂತಿ ಸುರಾದ ಊರಿಂದ ದಾರಿಯ ದಾಟುತ್ತ ಯಾತ್ರೆಗೆ ಹೊರಟನು ಶಿವಭೂತಿ ಯಾತ್ರೆಗೆ ಹೊರಟನು ಶಿವಭೂತಿ ಕಟ್ಟೆಯ ಕಟ್ಟಿಕೊಂಡು ಚೊಟ್ಟಾನ ಬಿಟ್ಟುಕೊಂಡು ಯಾತ್ರೆಗೆ ಹೊರಟನು ಶಿವಭೂತಿ ಯಾತ್ರೆಗೆ ಹೊರಟನು ಶಿವಭೂತಿ ದೂರಾದ ಊರಿಂದ ದಾರಿಯ ದಾಟುತ್ತ ಯಾತ್ರೆಗೆ ಹೊರಟನು ಶಿವಭೂತಿ ಯಾತ್ರೆಗೆ ಹೊರಟನು ಶಿವಭೂತಿ ಬಳ್ಳಿಯ ಹುಡುಕಾಡಿ ಮರದ ಮೇಲಿರುವಂತ ಬಳ್ಳಿಯ ಎಳೆದ ಮರದ ಮೇಲಿರುವಂತ ಬಳ್ಳಿಯ ಎಳೆದ ಬಳ್ಳಿಯ ಎಳೆದೆಳೆದು ಗಂಡನಿಕ್ಕಿ ಬಟ್ಟ ಉನ್ನದ ಬಳ್ಳಿಯ ಬಾವಿಗೆ ಬಿಸುಟ ಉನ್ನದ ಬಳ್ಳಿಯ ಬಾವಿಗೆ ಬಿಸುಟ ಬಳ್ಳಿ ಬಿಸುಟ ಹಗ್ಗ ಬಿಸುಟ ಬಳ್ಳಿ ಬಿಸುಟ. ಈಗ ಬರ್ತೀರಾ ಮಂಗಣ್ಣ ನನ್ನ ಕಾದಾರಿಗೆ ಹಾವಾಗಿ ಬಿದ್ದೆ ನನ್ನನ್ನು ಮೇಲೆ ಮಾಡಿದ್ದೀಯ ನಿನಗೆ ಎಷ್ಟು ಸಹಾಯ ಬೇಕಾದರೆ ಹೋಗಾದ ಬಳಿಕ ಅವನ್ನ ಬರ್ತೇನೆ ಒಂದು ಮಾತು ಆ ಬಾವಿಯಲ್ಲಿ ಒಬ್ಬ ಪುಟ್ಟವಾಸನಿದ್ದಾನೆ ಅವನನ್ನು ಮಗನ ನಾನು ಬರ್ತೇನೆ. ನಾನು ಮುಲಿಯಣ್ಣ. ಒಂದು ಹೊಸವನ್ನು ಹೊಟ್ಟಿಸಿಕೊಂಡು ಓಡೋಡಿ ಬಂದು ಈ ಹಾಳು ಬಾವಿಗೆ ಬಿದ್ದೆ. ನನ್ನನ್ನ ಮೇಲಕ್ಕಿದ್ದು ತುಂಬಾ ಉಪಕಾರ ಮಾಡಿದ್ದೀಯ. ನನ್ನಿಂದ ಏನಾದ್ರು ಉಪಕಾರ ಬೇಕಾದ್ರೆ ಈ ಗುರಿಯ ಬಳಿ ಬಂದು ಕರೆ, ಆಗ ನಾನು ಬರುತ್ತೇನೆ. ನಾನಿಂದು ಬರುತ್ತೇನೆ. ಒಂದು ಮಾತು,
ಈ ಬಾವಿಯಲ್ಲಿ ಒಬ್ಬ ದುಷ್ಟ ವರ್ತಕಂತಾನೆ. ಅವನನ್ನ ಮಾತ್ರ ಮೇಲೆ ಕೆತ್ತಬೇಡ. ನಾನು ಬರುತ್ತೇನೆ. ನಾನು ನಾಗರಾಜ. ಗಲ್ಲುನಾಗನನ್ನು ಪೂಜಿಸುತ್ತಾರೆ. ನಾನು ಹೋದಾಗ ನನ್ನನ್ನು ಬೆನ್ನಟ್ಟಿಸಿಕೊಂಡು ಬಂದರು. ಆಗ ನಾನು ಓಡೋಡಿ ಬಂದು ಈ ಹಾಳು ಬಾವಿಗೆ ಬಿದ್ದೆ. ನನ್ನನ್ನು ಮೇಲೆ ಕೆತ್ತಿ ತುಂಬಾ ಉಪಕಾರ ಮಾಡಿದ್ದು. ನನ್ನಿಂದ ಏನಾದರೂ ಉಪಕಾರ ಬೇಕಾದ್ರೆ ಆಗ ಸ್ಮರಿಸಿ. ಆಗ ನಾನು ಬರುತ್ತೇನೆ. ಒಂದು ಮಾತು, ಈ ಬಾವಿಯಲ್ಲಿ ಒಬ್ಬ ದುಷ್ಟ ವರ್ತಕನಿದ್ದಾನೆ. ಅವನನ್ನ ಮಾತ್ರ ಮೇಲೆ ಕೆತ್ತಬೇಡ. ನಾನು ಬರುತ್ತೇನೆ. ಎಲ್ಲಾ ಪ್ರಾಣಿಗಳನ್ನೆತ್ತಿದ ಮೇಲೆ ನನ್ನನ್ನೆತ್ತಿದ್ದೀಯ. ಕಲಿಸಿ ಬುದ್ಧಿ. ನಡೆದಲು ಮಂಗನ ಮರದ ಬಳಿ, ನಡೆದಲು ಮಂಗನ ಮರದ ಬಳಿ, ನಡೆದಲು ಮಂಗನ ಮರದ ಬಳಿ, ನಡೆದಲು ಮಂಗನ ಮರದ ಬಳಿ. ತುಂಬಾ ಹಸಿವಾಗ್ತಾ ಇದೆ, ಏನ್ ಮಾಡ್ಲಿ? ಹಾ, ನನ್ನ ಮಿತ್ರ ಮಂಗಣ್ಣ ಇದ್ದಾನೆ, ಅವನಲ್ಲಿಗೆ ಹೋಗ್ತೇನೆ. ಮಂಗಣ್ಣ, ಓ ಮಂಗಣ್ಣ, ಮಂಗಣ್ಣ. ಬನ್ನಿ ಬನ್ನಿ ಕುತ್ಕೊಳ್ಳಿ. ತುಂಬಾ ಹಸಿವಾಗ್ತಾ ಇದೆ, ನೀನೇನಾದ್ರು ತಿನ್ಲಿಕ್ಕೆ ಕೊಡ್ತೀಯಾ ಅಂತ ಬಂದೆ. ಈಗ ಬಂದೆ. ಆಯ್ತಾಯ್ತು, ಆಗಾಗ ಬರ್ತಾ ಇರಿ, ನಾನು ಹೋಗ್ತೇನೆ. ವಯಸ್ಸಿಗೆ ಬಂದ ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡ್ಬೇಕಾಗಿದೆ. ಕೈಯಲ್ಲಿ ಹಣ ಇಲ್ಲ, ಏನ್ ಮಾಡ್ಲಿ? ಹಾ,
ನನ್ನ ಮಿತ್ರ ಹುಲಿಯಣ್ಣ ಇದ್ದಾನೆ, ಅವನಲ್ಲಿಗೆ ಹೋಗ್ತೇನೆ. ಸುರನಾಥದಿಂದಲೇ ಹೊರಟನು ಅಟ್ಟನು ಹುಲಿಯನ್ನು ಪರಿಚಿತರೆಂದಾಗ, ಹುಲಿಯನ್ನು ಪರಿಚಿತರೆಂದಾಗ, ಮಗಳ ಮದುವೆಗೆ ಸಹಾಯವ ಕೇಳಲು ಹೊರಟನು ಬಟ್ಟನು ಹುಲಿಯ ಬಳಿ, ಹೊರಟನು ಬಟ್ಟನು ಹುಲಿಯ ಬಳಿ. ಹುಲಿಯಣ್ಣ, ಓ ಹುಲಿಯಣ್ಣ, ಹುಲಿಯಣ್ಣ. ಭಟ್ರು ಭಟ್ರು ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಏನ್ ಬಂದಿತ್ತು, ಏನ್ ಬೇಕಾಗಿತ್ತು? ನನ್ನ ಮಗಳಿಗೆ ಮದುವೆ ಮಾಡ್ಬೇಕಾಗಿದೆ, ನೀನೇನಾದ್ರೂ ಸಹಾಯ ಮಾಡ್ತೀಯಾ ಅಂತ ಬಂದೆ. ಕುತ್ಕೊಳ್ಳಿ ಕುತ್ಕೊಳ್ಳಿ, ಈಗ ಬಂದೆ. ಕೊಳ್ಳಾರ ಕುಂದು ತಂದಿಟ್ಟ ಚಿನ್ನವ ಕೊಟ್ಟಿತು ಹುಲಿಯು ಸಂತಸದಿ, ಕೊಟ್ಟಿತು ಹುಲಿಯು ಸಂತಸದಿ. ಕೊಳ್ಳಾರ ಕುಂದು ತಂದಿಟ್ಟ ಚಿನ್ನವ ಕೊಟ್ಟಿತು ಹುಲಿಯು ಸಂತಸದಿ, ಕೊಟ್ಟಿತು ಹುಲಿಯು ಸಂತಸದಿ. ಹುಲಿಯಣ್ಣ, ಇಲ್ಲಿಂದ ತುಂಬಾ ಉಪಕಾರ ಆಯ್ತು, ನಾನಿನ್ನು ಬರುತ್ತೇನೆ. ಆಯ್ತು ಆಯ್ತು, ಆಗಾಗ ಬರ್ತಾ ಇರಿ, ನಾನಿನ್ನು ಬರುತ್ತೇನೆ. ಕೊಳ್ಳಾರ ಕುಂದು ತಂದಿಟ್ಟ ಚಿನ್ನವ ಕೊಟ್ಟಿತು ಹುಲಿಯು ಸಂತಸದಿ, ಕೊಟ್ಟಿತು ಹುಲಿಯು ಸಂತಸದಿ. ಬ್ರಹ್ಮನಿಗೆ ಜೋಡಿಸ್ತೀವಿ ಹೆಂಡ ಹುಟ್ಟಿದ ಕೈನ, ಬ್ರಹ್ಮನಿಗೆ ಜೋಡಿಸ್ತೀವಿ ಹೆಂಡ ಹುಟ್ಟಿದ ಕೈನ. ರೂಪಕುತಾರೆ ಪ್ರತಿಯೊಂದ ಒಳ್ಳೆ ಹುಳಿ ಹೆಂಡ, ಕೊಡ್ತೀನಿ ಎಂದು ಪ್ರಾರ್ಥನೆ ಕೈದ ಕಸೋ ತಮ್ಮನೆ ಗಂಡ. ಕಸೋ ತಮ್ಮನೆ ಕೇಳೋದಿಲ್ಲ, ನೀನೇ ಹೆದರ್ಕೋಬೇಡ, ಬೇಡಿದ ವರವ ಕೊಡ್ತೀನಿ ನಿಂಗೆ, ತಗೋ ಹೆಣ್ಣದ ಬ್ಯಾಡ. ಬ್ರಹ್ಮನಿಗೆ ಜೋಡಿಸ್ತೀವಿ ಹೆಂಡ ಹುಟ್ಟಿದ ಕೈನ, ಬ್ರಹ್ಮನಿಗೆ ಜೋಡಿಸ್ತೀವಿ ಹೆಂಡ ಹುಟ್ಟಿದ ಕೈನ. ಸ್ವಾಮಿ ಸ್ವಾಮಿ, ಬಟನ್ ಸೆಟ್ ಮನೆಗೆ ಹೋಗ್ತುಂಟಾ? ಬೇಗಿ ಬರ್ನಾ ಬೇಗಿ ಬರ್ನಾ. ಬಟನ್ ಸೆಟ್ಟಿ, ಬಟನ್ ಸೆಟ್ಟಿ. ಬಟನ್ ಶೆಟ್ಟಿ ತಟ್ಟನ್ ಶೆಟ್ಟಿ, ಬಟನ್ ಶೆಟ್ಟಿ ತಟ್ಟನ್ ಶೆಟ್ಟಿ, ಬಟನ್ ಶೆಟ್ಟಿ ತಟ್ಟನ್ ಶೆಟ್ಟಿ. ರಮಾಲೆ ಕವ ಮಾಡಿ ಸುಟ್ಟೆ ದೊಡ್ಡಪ್ಪ ನಿಂತು ಕುಂತವ್ನೆ, ಸುಟ್ಟೆ ದೊಡ್ಡಪ್ಪ ನಿಂತು ಕುಂತವ್ನೆ. ರಮಾಲೆ ಕವ ಮಾಡಿ ಕಾರು ಕವ ಮಾಡಿ ಲೋಕಕ್ಕಿಂತ ಮಿಗಿಲಿಲ್ಲ ಎಂದವ್ನೆ, ಲೋಕಕ್ಕಿಂತ ಮಿಗಿಲಿಲ್ಲ ಎನ್ನುತ್ತ ಬಟನ್ ಶೆಟ್ಟಿ ನೋಡಿನ ಕನಸಿನ ಎಣಿಸೋನೆ, ನೋಡಿನ ಕನಸಿನ ಎಣಿಸೋನೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿಂದಲುಗದ ಶೆಟ್ಟಿಯ ಮನೆಯಲ್ಲಿ ಗಟ್ಟಿಯಾಗಿ ನೀನಿಲ್ಲಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಒಂದು, ಎರಡು, ಮೂರು. ಸ್ವಾಮಿ ಸ್ವಾಮಿ, ಸ್ವಾಮಿ ಅಂತ ಸ್ವಾಮಿ ರಾಜಿಗೆ ಲೆಕ್ಕ ಪೂರ ತಪ್ಪಿಬಿಟ್ಟ. ಎಲ್ಲಿ ಇದೆ? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಸ್ವಾಮಿ ಸ್ವಾಮಿ ಅಂತ ಸ್ವಾಮಿ, ಸ್ವಾಮಿ ಮಠದಲ್ಲಿದ್ದಾರೆ. ರಾಜಿಗೆ ಲೆಕ್ಕ ಪೂರ ತಪ್ಪಿಬಿಟ್ಟ. ಎಲ್ಲಿ ಇದೆ?
1 2 3 4 5 6 ಚಿನ್ನ 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 ಮೂಲೆಯಲ್ಲೇ ರಾಜನ್ ಮಗನ ಚಿನ್ನ, ರಾಜನ್ ಮಗನ ಕೊಂದು ಚಿನ್ನ ತಂದಿದ್ದಾನೆ. ಹಿಡಿದು ಕೊಟ್ರೆ ಬಹುಮಾನ ಸಿಗುತ್ತೆ. ಮಹಾಪ್ರಭುಗಳಿಗೆ ವಂದನೆ. ಚಿನ್ನಗಂತ ಕಳ್ಳನನ್ನು ಹಿಡಿದು ತಂದಿದ್ದೇವೆ. ಇವನೇ ಆ ಬಡ ಬ್ರಾಹ್ಮಣ. ಆ ಬಡ ಬ್ರಾಹ್ಮಣನ ಮುಖ ತೋರಿಸಬೇಡಿ, ತಳ್ಳಿರಿಸರೆ ಮನೆಗೆ. ಅಪ್ಪಣೆ ಮಹಾಪ್ರಭು. ನಿಲ್ಲಲಿ ನಿಲ್ಲಲಿ. ಕಾಲು ಕಾಯ್ದು ಒಂದೇ, ಹಣ ಕಾಯ್ದು ಒಂದೇ. ಹೌದಣ್ಣ, ಏನ್ ಸೊಳ್ಳೆ ಕಾಟ ಅಣ್ಣ. ಹೌದಮ್ಮ. ನಾನು ಸ್ವಲ್ಪ ನಿದ್ದೆ ಮಾಡುತ್ತೇನೆ, ನೀನ್ ಸ್ವಲ್ಪ ಹೊತ್ತು ಕಾವಲ್ ಕಾಯಿ. ಆಯ್ತಾಯ್ತು. ನಾನು ಕಾಲು ಕಾಯ್ದಂತೆ, ನನಗೂ ನಿದ್ದೆ ಬರ್ತೇನೆ, ನಾನು ಓದುತ್ತೇನೆ. ಹಾ, ನಿನ್ನ ಮಾತ್ರ ಗುಣಪಡಿಸಲು ಸಾಧ್ಯ ಎಂದು ಹೇಳಿ ಹೋಯಿತು. ಆದರೆ ಅದು ಡಂಗೂರ ಸಾರಿದ ಡಂಗೂರ ಸಾರಿದ ಡಂಗೂರ ಸಾರಿದ. ಕೇಳಿ, ಚೆನ್ನಾಗಿ ಕೇಳಿ, ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳ್ಬೇಡಿ. ರಾಜನ ಮಗಳಿಗೆ ಹಾವು ಕಚ್ಚಿದೆಯಂತೆ. ಯಾರವ್ರನ್ನ ಗುಣಪಡಿಸ್ತಾರೆ ಅರ್ಧ ರಾಜ್ಯ ಕೊಡ್ತಾರಂತೆ. ನಿಂತವರು ಆಗ್ಬೋದು, ಕುಂತವರು ಆಗ್ಬೋದು. ಈ ಮೂಲೆಯಲ್ಲಿ ಕುತ್ಕೊಂಡಿದ್ದೀರಲ್ಲ ನೀವು ಆಗ್ಬೋದು, ಈ ಮೂಲೆಯಲ್ಲಿ ಕುತ್ಕೊಂಡಿದ್ದೀರಲ್ಲ ನೀವು ಆಗ್ಬೋದು. ನಾಲ್ಕೂರ್ನವ್ರು ಯಾರು ಬೇಕಾದ್ರೂ ಆಗ್ಬೋದು, ನಂಚಾರ್ನವ್ರು ಆಗ್ಬೋದು, ಹೊರಳಿಯವ್ರು ಆಗ್ಬೋದು, ಯಾರು ಕೂಡ ಆಗ್ಬೋದು. ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳ್ಬೇಡಿ. ಅರ್ಧ ರಾಜ್ಯ ಯಾರನ್ನ ಗುಣಪಡಿಸ್ತಾರೆ ಅರ್ಧ ರಾಜ್ಯ ಕೊಡ್ತಾರಂತೆ. ಅವಳನ್ನು ನಾನು ಗುಣಪಡಿಸುತ್ತೇನೆ. ಗುಣಪಡಿಸಿ ಬಂದ ಅರ್ಧ ರಾಜ್ಯದಲ್ಲಿ ನಿಮಗೂ ಪಾಲು ಕೊಡ್ತೇನೆ. ಗೊತ್ತಿಯಲ್ಲ ಗೊತ್ತಿಯಲ್ಲ. ನಿಲ್ಲಲಿ ನಿಲ್ಲಲಿ. ಮಹಾಪ್ರಭುಗಳಿಗೆ ವಂದನೆ. ಈ ಬಡ ಬ್ರಾಹ್ಮಣ ನಿಮ್ಮ ಮಗಳನ್ನು ಬದುಕಿಸ್ತಾನಂತೆ. ಈ ಮಾತಿಗೆ ಏನಾದ್ರೂ ತಪ್ಪಿದಲ್ಲಿ ನಿಮ್ಮ ಮೂವರ ತಲೆ ಹೋದಿತು, ಎಚ್ಚರಿಕೆ. ಎದ್ದೇಳಿ, ಅವಳನ್ನು ನಾನು ಖಂಡಿತವಾಗಿ ಬದುಕಿಸುತ್ತೇನೆ. ಹಾಗಾದರೆ ಕರೆದುಕೊಂಡು ಹೋಗಿ. ಅಪ್ಪಣೆ ಮಹಾಪ್ರಭು, ಅಪ್ಪಣೆ ಮಹಾಪ್ರಭು. ಮಹಾಪ್ರಭುಗಳಿಗೆ ವಂದನೆ. ಕೂತೇವೆ, ನೀವು ಇಷ್ಟೊಂದು ಬುದ್ಧಿವಂತರಾಗಿದ್ದುಕೊಂಡು ನನ್ನ ಮಗನ ಚಿನ್ನ ಏಕೆ ಕದ್ದಿದ್ದೀರಿ? ನಿಮ್ಮ ಮಗನ ಚಿನ್ನವನ್ನು ನಾನು ಕದ್ದಿಲ್ಲ. ನನ್ನ ಮಗಳ ಮದುವೆಗೆ ಎಂದು ನನ್ನ ಮಿತ್ರ ಹುಲಿಯಣ್ಣ ಚಿನ್ನವನ್ನು ಕೊಟ್ಟಿದ್ದ. ಅದನ್ನು ಮಾರಲೆಂದು ವರ್ತಕನ ಬಳಿ ಹೋದಾಗ ಅವನು ನನ್ನ ಮೇಲೆ
ಈಗೋ ವಿಚಾರ. ಆ ವರ್ತಕನನ್ನು ಸೆರೆಮನೆಗೆ ತಳ್ಳಿ ಇವರಿಗೆ ಅರ್ಧ ರಾಜ್ಯ ನೀಡಿ. ಏನಲ್ಲಿ ಏನಿಲ್ಲ ಮಹಾಪ್ರಭು. ಹೊರಡಿ. ಅಪ್ಪಣೆ ಮಹಾಪ್ರಭು. ಮೇಲಕ್ಕೆತ್ತಿ ಮಾನವೀಯತೆ ಗುಣವನ್ನು ಮರೆತಿದ್ದಾನೆ. ಆದರೆ ವರ್ತಕ ಮಾಡಿದ ಉಪಕಾರವನ್ನು ಮರೆತು ಮಾನವೀಯತೆ ಗುಣವನ್ನು ಮರೆತಿದ್ದಾನೆ. ಹಣ ಹಾಗೂ ಸಂಪತ್ತಿನ ಹಿಂದೆ ಬಿದ್ದವನು ಅಥವಾ ಅತಿಯಾಸೆ ಪಡುವವನು ಪ್ರಾಣಿಗಿಂತಲೂ ಕೀಳಾಗಿ ವರ್ತಿಸುತ್ತಾನೆ ಎಂಬ ಕೈಸತ್ಯವನ್ನು ನಾಟಕವನ್ನು ಮುಗಿಸುತ್ತಿದ್ದೇವೆ. ಪಾತ್ರ ಪರಿಚಯ. ನನ್ನ ಹೆಸರು ಅಕ್ಷಯ್, 9ನೇ ತರಗತಿ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ. ನಮಾಮಿ ಶಂಕರ ಸುತ ವಿಘ್ನೇಶ, ನಮಾಮಿ ಶಂಕರ ಸುತ ವಿಘ್ನೇಶ. ಗಿರಿಜಾತನಯ ತವ ಚರಣಂ, ಗಿರಿಜಾತನಯ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ, ವಿಘ್ನ ವಿನಾಶಕ ತವ ಚರಣಂ. ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ, ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ. ಮುನಿಜನ ವಂದಿತ ತವ ಚರಣಂ, ಮುನಿಜನ ವಂದಿತ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ, ವಿಘ್ನ ವಿನಾಶಕ ತವ ಚರಣಂ. ಕರಿಮುಖ ವರದ ಕಾಮಿತ ಫಲದ, ಕರಿಮುಖ ವರದ ಕಾಮಿತ ಫಲದ. ಶ್ರೀ ಗಜವದನ ತವ ಚರಣಂ, ಶ್ರೀ ಗಜವದನ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ. ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. 2024-25ನೇ ಶೈಕ್ಷಣಿಕ ಸಾಲಿನ ವಾರ್ಷಿಕ ಪ್ರತಿಭಾ ಪುರಸ್ಕಾರದ ಸಭಾ ಕಾರ್ಯಕ್ರಮ ವೇದಿಕೆ ಮೇಲಿರುವಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀಯುತ ಯಶ್ಪಾಲ್ ಸುವರ್ಣ ಇವರು ಸಮಯಕ್ಕೆ ಸರಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಹಾಗೂ ಕಾರ್ಯಕ್ರಮದ ಒಂದು ಶುಭವನ್ನ ಅಥವಾ ಚಂದವನ್ನ ಹೆಚ್ಚಿಸಿದ್ದಾರೆ. ಈ ಸಂದರ್ಭದವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಹಾಗೆ ಈ ಭಾಗದ ಒಬ್ಬ ಜನಪ್ರತಿನಿಧಿ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮದ ಪ್ರಥಮ ಪ್ರಜೆಯಾಗಿರುವಂತಹ ಪ್ರತಿಮಾ ಆರ್ ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಗ್ರಾಮದ ಪ್ರಥಮ ಪ್ರಜೆಯಾದಂತಹ ಪ್ರತಿಮಾರವರು ವಹಿಸಿಕೊಳ್ಬೇಕಾಗಿ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಮೇಡಮ್. ಹಾಗೆ ಈ ಭಾಗದ ಜನಪ್ರಿಯ ಪ್ರತಿನಿಧಿಗಳಾಗಿರುವಂತಹ ಹಾಗೂ ನಮಗೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ಈ ಸಂಸ್ಥೆಗೆ ಬೆನ್ನೆಲುಬಾಗಿರುವಂತಹ ಹಾಗೂ ಶಾಲೆಯ ಸೌಲಭ್ಯಗಳಿಗೆ ಸ್ಪಂದಿಸುವಂತಹ ಯುವ ನಾಯಕ ಹಾಗೂ ಉಡುಪಿ ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರತಾಪ್ ಹೆಗಡೆ ಮಾರಾಳಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಸಂಸ್ಥೆಯ ಪ್ರತಿಯೊಂದು ಕಾರ್ಯಗಳಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶಕರು ಹಾಗೂ ಸಹಕಾರ ಹಾಗೂ ಸಹಾಯ ಹಸ್ತವನ್ನು ನೀಡುತ್ತಾ ಎಸ್ಟಿಎಂಸಿಯನ್ನ ಬಹಳ ಉತ್ತಮವಾಗಿ ನಿರ್ವಹಿಸುತ್ತಿರುವಂತಹ ನಮ್ಮ ಎಸ್ಟಿಎಂಸಿ ಎಲ್ಲ ಸದಸ್ಯರಿಗೂ ಕೂಡ ಬೆನ್ನೆಲುಬಾಗಿ ಸಂಸ್ಥೆಗೆ ಬೆನ್ನೆಲುಬಾಗಿ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಯಶಸ್ಸನ್ನು ಕಂಡಂತಹ ಪ್ರತಾಪ್ ಹೆಗಡೆ ಮಾರಾಳಿಯವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಸಂಸ್ಥೆಯಲ್ಲಿ ಈ ಹಿಂದೆ 2017-18ರ ಸಾಲಿನಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಹರಿಮಕ್ಕಿ ಮಂಜುನಾಥ ಶೆಟ್ಟಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಪ್ರೀತಿಪೂರ್ವಕವಾಗಿ ಅವರನ್ನ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅಂತೆಯೇ ನಮ್ಮ ಈ ಸಂಸ್ಥೆಯ ಹತ್ತಿರದ ಒಂದು ನಿವೇಶನದಲ್ಲಿರುವಂತಹ ಹಿರಿಯರು ಆಗಿರುವಂತಹ ಸಂಸ್ಥೆಗೆ ಸಾಕಷ್ಟು ದುಡಿದಂತಹ ಶ್ರೀಯುತ ಕೋಟಿ ಹಾಂಡ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅಂತೆಯೇ
ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ನೂತನ ಅಧ್ಯಕ್ಷರಾಗಿರುವಂತಹ ರಾಘವೇಂದ್ರ ಕುಲ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ನೂತನ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಅವಿನಾಶ್ ಶೆಟ್ಟಿಗಾರರು ಕೂಡ ನಮ್ಮ ಒಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಲಿಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮ್ಮನ್ನ ಹುರಿದುಂಬಿಸಿರುವಂತಹ ನಮ್ಮ ಶಾಲೆಯ SMCಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಹಾಗೂ ಪೋಷಕರು, ಹಿರಿಯರು, ಮಹನೀಯರು ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಹಾಗೂ ವಿಜಯವಾಣಿ ಪತ್ರಿಕೆ ಪತ್ರಕರ್ತರು ಅಂತ ಅನಂತ ನಾಯ್ಕರವರು ಬಂದಿದ್ದಾರೆ. ಮತ್ತೆ ಉಡುಪಿ ಚಾನೆಲ್ ಅವರು ಕೂಡ ಬಂದಿದ್ದಾರೆ. ತಮಗೆಲ್ಲರೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಶಿಕ್ಷಕ ಬಂಧುಗಳಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಾನು ಈ ಪ್ರಾಸ್ತಾವಿಕವಾಗಿ ಒಂದೇ ಮಾತಾಡ್ತೇನೆ. ಹಳ್ಳಿ ಪ್ರದೇಶವಾದಂತಹ ಈ ಒಂದು ನಾಲ್ಕೂರಿನಲ್ಲಿ ನಾವು ಪ್ರತಿಭಾ ಪುರಸ್ಕಾರವನ್ನ ಮಾಡುವಂತಹದ್ದು ಯಾಕೆ ಹೇಳಿದ್ರೆ, ಹಳ್ಳಿಯ ಮಕ್ಕಳಿಗೆ ಡೆಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಹಳ್ಳಿಯಲ್ಲೇ ನಾವು ಡೆಲ್ಲಿಯನ್ನು ಕಾಣೋಣ ಅನ್ನುವಂತಹ ಒಂದು ಸಂಕಲ್ಪ ಅಥವಾ ಕನಸನ್ನು ಕಂಡವರು. ಹಾಗಾಗಿ ನಾವು ಸರಿಯ 6 ಗಂಟೆಗೆ ಸರಿಯಾಗಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿದ್ದೇವೆ. ಅದಕ್ಕೆ ಸರಿಯಾಗಿ ನಾಟಕ ಮುಗಿಯುವುದಕ್ಕೂ ನಮ್ಮ ಮಾನ್ಯ ಶಾಸಕರು ಕೂಡ ಅದೇ ಸರಿಯಾಗಿ ಸಮಯಕ್ಕೆ ಬರುವುದಕ್ಕೂ ಸರಿಯಾಗಿದೆ. ಹಾಗಾಗಿ ಇಲ್ಲಿ ನಮ್ಮ ಮಕ್ಕಳಿಗೆ ವೇದಿಕೆ ಮಾಡಿಕೊಡುವುದು ನಮ್ಮ ಉದ್ದೇಶ ಸರ್. ಯಾಕಂದ್ರೆ 26ನೇ ತಾರೀಕಿನಂದು ಕಿಶೋರ ಯಕ್ಷ ಶಿಕ್ಷಣ ಅಲ್ಲಿ ಇರ್ತದೆ. ಇಲ್ಲಿ ಒಂದು ರಿಹರ್ಸಲ್ ಆದಾಗ ಮಕ್ಕಳಿಗೆ ಒಂದು ತರಬೇತಿ ಕೊಟ್ಟಾಗ್ತದೆ. ಏನಾದ್ರು ನ್ಯೂನತೆ ಇದ್ರೆ ಸರಿಪಡಿಸಿಕೊಳ್ಳಿಕ್ಕೆ ಒಂದು ವೇದಿಕೆ ಆಗ್ತದೆ ಅಂತ. ಹಾಗಾಗಿ 26ಕ್ಕೆ ಇದನ್ನ ಕಳೆದ ಬಾರಿ ನಮ್ಮ 4 ಹೈಸ್ಕೂಲ್ನ ಪ್ರತಿಭಾ ಪುರಸ್ಕಾರ ಅಲ್ಲಿ ಯಕ್ಷ ಶಿಕ್ಷಣದ ಪ್ರದರ್ಶನ ಬಹಳ ಉತ್ತಮವಾಗಿ ಮೂಡಿ ಬಂದ ಕಾರಣಕ್ಕಾಗಿ ಸಮಾರೋಪ ಸಮಾರಂಭದಲ್ಲಿ ನಮ್ಮದನ್ನೇ 29ಕ್ಕೆ ಹಾಕಿದ್ದಾರೆ. ಉತ್ತಮ ಕ್ರಮ ಆದ ಕಾರಣಕ್ಕಾಗಿ ಅಲ್ಲಿ 29ಕ್ಕೆ ಹಾಕಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಮಕ್ಕಳಿಗೆ ಒಂದು ವೇದಿಕೆ ಮಾಡಿಕೊಟ್ಟು ಬಹುಮಾನ ವಿತರಣೆ ಹಾಗೂ ಮುಂದಿನ ಒಂದು ಅವರ ಬೆಳವಣಿಗೆಗೋಸ್ಕರ ವೇದಿಕೆ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಈ ನಮ್ಮ ಹಾದಿಯ ಅವಲೋಕನ ಅವರಿಂದಲೇ ಉದ್ಘಾಟಿಸಲ್ಪಟ್ಟಿತು. ಸರ್ಕಾರದ ಹಾಗೂ ಪರವೂರ ವಿದ್ಯಾಭಿಮಾನಿಗಳ ಸಹಕಾರದಿಂದ ದಿನಾಂಕ 26/7/1987 ಈಗಿನ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿ ಕಾರ್ಯಾರಂಭವಾಯಿತು. ಅಂದಿನಿಂದ ಶೈಕ್ಷಣಿಕವಾಗಿ ಹಂತ ಹಂತವಾಗಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕಳೆದ 2008-09ನೇ ಸಾಲಿನಲ್ಲಿ ಸಂತಸದ ವಿಷಯವಾಗಿದೆ. ಶಾಲಾ ಚಟುವಟಿಕೆಗಳು, ಶಾಲಾ ಪಾಠ ಹಾಗೂ ಪಾಠೇತರ ಚಟುವಟಿಕೆಗಳಾದ ವಿದ್ಯಾರ್ಥಿ ಸರ್ಕಾರ, ಸಾಹಿತ್ಯ ಸಂಘ, ಇಕೋ ಕ್ಲಬ್, ವಿಜ್ಞಾನ ಸಂಘ, ಯಕ್ಷ ಶಿಕ್ಷಣ ತರಬೇತಿ, ರಾಷ್ಟ್ರೀಯ ಹಬ್ಬಗಳ ಆಚರಣೆ, ವಾರಕ್ಕೊಮ್ಮೆ ತರಗತಿವಾರು ಹಾಗೂ ತಿಂಗಳಿಗೊಮ್ಮೆ 3 ತರಗತಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ, ಡಿಬೇಟ್, ಶೈಕ್ಷಣಿಕ ಪ್ರವಾಸ, ವಿದ್ಯಾರ್ಥಿಗಳಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ಗುರುವಂದನಾ ಕಾರ್ಯಕ್ರಮ, ವನ ಮಹೋತ್ಸವ ಮತ್ತು ವಾರ್ಷಿಕ ಪ್ರತಿಭಾಗಳಾತಿ ಹೆಚ್ಚಿಸುವ ದೃಷ್ಟಿಯಿಂದ ಮುದ್ದೂರು ಪರಿಸರದಲ್ಲಿ ಸರ್ಕಾರಿ ವತಿಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಒಂದು ಸ್ಥಾಪಿಸಿದರೆ ಉತ್ತಮವಾಗ್ತಿರೋ ಒಂದು ಬೇಡಿಕೆ ಉಂಟು. ಪ್ರತಿ ವರ್ಷ ಉಂಟು, ಈ ವರ್ಷ ಕೂಡ ಇಟ್ಟಿದ್ದೇವೆ. ವಿಶಾಲವಾದಂತಹ ಆಟದ ಮೈದಾನ, ವಿಶಾಲವಾದ ಜಾಗ ಶಾಲೆಯು ಹೊಂದಿದ್ದು, ಸುಮಾರು 10 ಎಕರೆ ಜಾಗ ಹೊಂದಿದ್ದು, ನಮಗೆ 400 ಮೀಟರ್ ಟ್ರ್ಯಾಕ್ ಹಾಕುವ ಆಟದ ಮೈದಾನ ಅವಶ್ಯಕತೆ ಇರುತ್ತದೆ. ಶಾಲಾ ಸಭಾಂಗಣ, ಈ ಮೇಲಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ವಿದ್ಯಾದೇಗುಲಕ್ಕೆ ಪ್ರತಿನಿಧಿಗಳು, ವಿದ್ಯಾಭಿಮಾನಿಗಳು, ಊರ ದಾನಿಗಳು ಹಾಗೂ ಊರವರು ಸಹಾಯತ್ವವನ್ನು ನೀಡಿ ಈ ಶಾಲೆಯ ಪರಿಪೂರ್ಣವಾಗಿ ಹಳ್ಳಿಯ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೆ ಅನುಕೂಲ ಮಾಡಿ ಕೊಡುವವರೇ ಎಲ್ಲ 2024-25ನೇ ಸಾಲಿನ ದತ್ತಿನಿಧಿ ಬಹುಮಾನಗಳು. ಹಿಂದಿನ ವರ್ಷದ SLC ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಬಂದವರಿಗೆ ನೀಡುವ ದತ್ತಿನಿಧಿ ಬಹುಮಾನಗಳನ್ನು ಈ ಕೆಳಗಿನ ಮಹನೀಯರು ನೀಡಿರುತ್ತಾರೆ. ಶ್ರೀ ಸುಬ್ರಾಯ ಕಾರಂತ, ಶ್ರೀಮತಿ ಜಯಶ್ರೀ ಬಿ ಮತ್ತು ಶ್ರೀ ಯಜ್ಞನಾರಾಯಣ ಅಡಿಗ, ದಿವಂಗತ ಶ್ರೀ ಸುರೇಂದ್ರ ಶೆಟ್ಟಿ ತೆಕ್ಕಟ್ಟೆ ಉಪನ್ಯಾಸ. ಚಪ್ಪಾಳೆ ಮೂಲಕ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಹೆಗಡೆ ಇವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಸರ್. ದ್ವಿತೀಯ ವೈಷ್ಣವಿ, ಪ್ರಥಮ ಬಹುಮಾನ ಅಂಕಿತಾ, ದ್ವಿತೀಯ ಬಹುಮಾನ ಸಂಧ್ಯಾ.
10ನೇ ತರಗತಿ ಬಹುಮಾನ ಅಂಬಿಕಾ ಇವರಿಗೆ ಯಕ್ಷಗಾನದಲ್ಲಿ ಭಾಗವಹಿಸಿದ ನಿಮಿತ್ತ ಅತಿ ಹೆಚ್ಚು ಅಂಕ ಗಳಿಸಿದ ನಮ್ಮ ಶಾಲೆಯ ವಿದ್ಯಾರ್ಥಿ. ಧನ್ಯವಾದಗಳು. ರನ್ನರ್ ಅಭಿಷೇಕ್ ಎಂಟಿ, ರನ್ನರ್ ಅಭಿಷೇಕ್ ಎಂಟಿ, ವಿನ್ನರ್ ಪ್ರೀತಮ್ ಎಂಟಿ, ಬಹುಮಾನವನ್ನು ವಿತರಿಸಿದಂತ ನಂತರದ ಬಹುಮಾನವನ್ನು ರನ್ನರ್ ಪ್ರೀತಮ್ ಎಂಟಿ ಬಹುಮಾನವನ್ನು ವಿತರಿಸಿದ ಥ್ರೋ ಬಾಲ್ ವಿನ್ನರ್ ಸಂಗೀತ ಎಂಟಿ, ರನ್ನರ್ ಶರಣ್ಯ ಎಂಟಿ, ಸೆಕೆಂಡ್ ಪ್ಲೇಸ್ ಆದಿತ್ಯ ಎಂಟಿ. ಬಹುಮಾನವನ್ನು ವಿತರಿಸಿದ ಮಂಜುನಾಥ್ ಶೆಟ್ಟಿ ಇವರಿಗೆ ಬಹುಮಾನವನ್ನು ವಿತರಿಸಿದ ಶಾಲೆಯ ಮೂಲಕ ನಮ್ಮ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಪ್ರಸಾದ್ ಹೆಗಡೆಯವರಿಗೆ ಅಭಿನಂದನೆಗಳು. ಇನ್ನು ಸಂಪತ್ ಬಹುಮಾನವನ್ನು ವಿತರಿಸಿದ ಕೋಟಿ ಅಂಗಲಿ. ರನ್ನರ್ ಆಗಿ ಹಿಂದೂಸ್ತಾನಿ ಬಿ ಬಹುಮಾನ ಹೇಳಿಕೊಳ್ತಾ ಇದ್ದೀವಿ. ತಾಲೂಕು ಮಟ್ಟದಲ್ಲಿ ಪ್ರಥಮ 600 ಮೀಟರ್ ಪ್ರಥಮ, ಹಾಗೆಯೇ ಶಾರ್ಟ್ ಪುಟ್ ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿಯಲ್ಲಿ ಸಿಂಚನ ಇವರು ಕೂಡ ತಾಲೂಕು ಮಟ್ಟದಲ್ಲಿ ಸಲ್ಲುತ್ತದೆ. ಇವರು ತಾಲೂಕು ಮಟ್ಟದಲ್ಲಿ ಹ್ಯಾಮರ್ ಥ್ರೋ ವಿಭಾಗದಲ್ಲಿ ವಾದಂತಹ ಪೈಪೋಟಿಯನ್ನು ನೀಡಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ 12ನೇ ಸ್ಥಾನಗಳು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತಾ ಆದಷ್ಟು ಬೇಗ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಕುಮಾರಿ ಅಂಕಿತ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಅತ್ಯಂತ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಶಾಲೆ ಮತ್ತು ಊರಿನ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಹಳ್ಳಿಯ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಕೀರ್ತಿ ಇವರದು. ಮುಂದಿನ ಜೀವನದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಎನ್ನುತ್ತಾ ಹಾರೈಸುತ್ತಾ, ಅದೇ ರೀತಿಯಲ್ಲಿ ಇವರಿಗೆ ತರಬೇತಿಯನ್ನು ನೀಡಿರುವಂತಹ ನಮ್ಮ ಶಾಲಾ ದೈಹಿಕ ಶಿಕ್ಷಕರಿಗೆ ಶಾಲನ್ನು ಒಲಿಸಿ ಯಶಸ್ಸನ್ನು ನೀಡಬೇಕಾಗಿ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಕೇಳಿಕೊಳ್ಳುತ್ತಾ, ಜನಪ್ರಿಯ ಶಾಸಕರಾಗಿರುವ ಯಶ್ಪಾಲ್ ಸುವರ್ಣರವರೇ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವ ನನ್ನ ಸಹೋದರರು ಆಗಿರುವ ಪ್ರತಾಪ್ ಹೆಗ್ಡೆಯವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಪ್ರತಿಮಾ ಆಚಾರ್ಯರವರೇ, ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ನೆರೆದಿರುವಂತಹ ಈ ಶಾಲಾ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಶಿಕ್ಷಕಿ ಬಂಧುಗಳೇ, ಬಹುಶಃ ನಮ್ಮೂರಿನ ಇವತ್ತು ಈ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಹಿಂದೆ ನಮ್ಮ ಶಿಕ್ಷಕರ ಅವಿರತ ಶ್ರಮ, ಬೆಳಗಿನಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗ್ಗೆಯೂ ಕೂಡ ಸಭಾ ಕಾರ್ಯಕ್ರಮವಿತ್ತು 12:30 ಗಂಟೆಯ ತನಕ. ಬಹಳಷ್ಟು ಚಂದವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿದ್ದಾರೆ. ಬಹುಶಃ ತಳಿರು ತೋರಣವಿರಬಹುದು, ಶಾಲೆಗೆ ಡೆಕೋರೇಷನ್ ಮಾಡಿದ್ದಿರಬಹುದು, ಪ್ರತಿಯೊಂದು ಕೆಲಸಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈ ಎಲ್ಲ ಶ್ರೇಯಸ್ಸನ್ನು ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಮ್ಮ ಶಾಲೆಗೆ ಹೊಸದಾಗಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ರಾಘವೇಂದ್ರ ಕುಲಾಲ್ರು ಆಯ್ಕೆಯಾಗಿದ್ದು, ಕಾರ್ಯದರ್ಶಿಯಾಗಿ ಅವಿನಾಶ್ ರವರು ಮೊನ್ನೆ ಆಯ್ಕೆಯಾಗಿರುತ್ತಾರೆ.
ಅವರು ಕೂಡ ಬಹಳಷ್ಟು ಒಂದು ಆಸಕ್ತಿಯಿಂದ ಈ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ನಮ್ಮ ಶಾಲೆಯಲ್ಲಿ ಈ ಬಾರಿ ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಅಂಕಿತಾರವರು ಭಾಗವಹಿಸಿರುತ್ತಾರೆ. ಅದು ನಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಹೆಮ್ಮೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಸಿಂಚನ ಮತ್ತು ಆದಿತ್ಯರವರು ಭಾಗವಹಿಸಿ ಸ್ವೀಟನ್ನು ಅಥವಾ ಮೊನ್ನೆ ಮಕ್ಕಳ ದಿನಾಚರಣೆಯ ದಿವಸ ಪೆನ್ನನ್ನು ನೀಡಿದ ಉದಾಹರಣೆ ಇಲ್ಲ. ತನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸುಮಾರು 21,000 ಮಕ್ಕಳಿಗೆ ಸಿಹಿಯನ್ನು ಹಂಚಿದ್ದಲ್ಲದೆ ಪೆನ್ನನ್ನು ಕೊಡುಗೆಯಾಗಿ ನೀಡಿರುವಂತ ಯಶ್ಪಾಲ್ ಸುವರ್ಣರವನ್ನು ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ, ಮುಂದೆಯೂ ಕೂಡ ನಮ್ಮ ಶಾಲೆಗೆ ನಿಮ್ಮ ಮಾರ್ಗದರ್ಶನ ಹಾಗೂ ಸಹಾಯವನ್ನು ಕೋರುತ್ತಾ, ನಮ್ಮ ಶಾಲೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೊಂದುತ್ತಿದೆ. ಈ ಬಾರಿ ದಾಖಲೆ 29 ಮಕ್ಕಳು ನಮ್ಮ ಶಾಲೆಗೆ ಸೇರ್ಪಡೆಗೊಂಡಿರುತ್ತಾರೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಲಿದೆ ಎನ್ನುವಂತದ್ದು ನನ್ನ ಒಂದು ಅನಿಸಿಕೆ. ಆಗಮಿಸಿರುವ ತಮಗೆಲ್ಲರಿಗೂ ಸ್ಮರಿಸುತ್ತ ಸರ್ಕಾರಿ ಪ್ರೌಢಶಾಲೆ 4 ಈ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬಹುಶಃ ಈ ಭಾಗದಲ್ಲಿ ಶಿಕ್ಷಣಕ್ಕಾಗಿ ಬಹಳಷ್ಟು ಸಹಕಾರ ನೀಡುತ್ತಿರುವ, ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಕೂಡ ವಿಶೇಷ ಕಾಳಜಿಯನ್ನು ವಹಿಸಿರುವ ಆತ್ಮೀಯರಾದ ಪ್ರತಾಪ್ ಹೆಗ್ಡೆ ಅವರೇ, SDMC ಉಪಾಧ್ಯಕ್ಷರು, ಈ ಶಾಲೆಯ ಅಭಿವೃದ್ಧಿಗೆ ವಿಶೇಷವಾದ ಸಹಕಾರ ನೀಡುತ್ತಿರುವ ಪ್ರಸಾದ್ ಹೆಗ್ಡೆ ಅವರೇ, ಅದೇ ರೀತಿ ನೂತನವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಈಗಾಗಲೇ ಸೇವೆ ಮಾಡುತ್ತಿರುವ ಕೃಷ್ಣ ನಾಯಕ್ ಅವರೇ, ಬಹುಶಃ ಈ ಶಾಲೆಯ ಒಂದು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವಾಗ ನಮ್ಮ ಶಾಲೆ ದಿನಗಳು ನೆನಪಾಗ್ತದೆ. ಏಕೆಂದ್ರೆ ಉಡುಪಿ ನಗರ ಭಾಗದಲ್ಲಿ ಯಾವುದೇ ಶಾಲೆಯ ವಾರ್ಷಿಕೋತ್ಸವ ಬೆಳಗಿನ ಜಾವ ಮಧ್ಯಾಹ್ನದೊಳಗೆ ಮುಗಿಸುವಂತ ಒಂದು ಪ್ರವೃತ್ತಿಯನ್ನು ಅವರು ಮಾಡಿದ್ದಾರೆ. ಏಕೆಂದ್ರೆ ರಾತ್ರಿ ಹೊತ್ತು ಮಾಡುವುದು ಕಷ್ಟ ಸಾಧ್ಯ, ಬೇರೆ ಬೇರೆ ಸಮಸ್ಯೆಗಳಿಂದ. ಆದ್ರೆ ನಿಮ್ಮ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಶಾಲೆಯ ವ್ಯವಸ್ಥೆ ಹಿಂದೆ ಯಾವ ರೀತಿ ಮಾಡ್ತಿತ್ತು ಅದೇ ರೀತಿ ಆ ತಲೆಯೂರು ಶಾಲೆಯ ಹಳೆ ವಿದ್ಯಾರ್ಥಿಗಳು ಇವತ್ತು ಅವೆಲ್ಲ ನೋಡಿರ್ಬೋದು. ಉಡುಪಿ ಜಿಲ್ಲೆ ಇವತ್ತು ಶೈಕ್ಷಣಿಕವಾಗಿ ಬಹಳಷ್ಟು ಸಾಧನೆ ಮಾಡ್ಲಿಕ್ಕೆ ಹೋಗಿ ಇವತ್ತು ವಿಶ್ವದಲ್ಲೇ ಉಡುಪಿಯ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ. ಯಾಕಂದ್ರೆ ನಮ್ಮಲ್ಲಿ ಸಿಗುವಂತ ಈ ಗುಣಮಟ್ಟದ ಶಿಸ್ತುಬದ್ಧತಾ ಶಿಕ್ಷಣಗಳಿಲ್ಲ ಸರ್. ಇವತ್ತು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ನಾವು ನೋಡ್ತೇವೆ. ಯಾಕಂದ್ರೆ ಇವತ್ತು ಒಂದು ಶಿಕ್ಷಕರ ಕೊರತೆ, ಒಂದು ವಿದ್ಯಾರ್ಥಿಗಳ ಕೊರತೆಯಿಂದ ಇವತ್ತು ಶಾಲೆಗೆ ಬೀಗ ಜಡಿಯುವಂತ ಒಂದು ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ನಮ್ಮಲ್ಲಿ ಹಾಗೆ ನಮ್ಮಲ್ಲಿರುವಂತ ವಿದೇಶ ಶ್ರೀಮಂತಿಕೆ ದಾನಿಗಳಿರ್ಬೋದು, ಹಳೆ ವಿದ್ಯಾರ್ಥಿಗಳು, ನಮ್ಮ ಊರಿನ ಶಾಲೆ ನಮ್ಮ ಹೆಮ್ಮೆ, ನಮ್ಮ ಊರಿನ ಶಾಲೆಯನ್ನು ನಾವು ಬೆಳೆಸಬೇಕು, ಅದರ ಅಭಿವೃದ್ಧಿಗೆ ನಾವು ಸಹಕಾರ ಮಾಡಬೇಕು ದೃಷ್ಟಿಯಲ್ಲಿ ತಮ್ಮ ದುಡಿಮೆಯ ಒಂದು ಭಾಗವನ್ನು ಶಾಲೆಯ ಏಳಿಗೆಗೆ ವಿನಿಯೋಗಿಸಿರುವುದು ಬಹಳ ಹೆಮ್ಮೆಯ ವಿಚಾರ. ಏಕೆಂದ್ರೆ ಪ್ರತಾಪ್ ಅವರು ಇರ್ಬೋದು, ಪ್ರಸಾದ್ ಅವರು ಇರ್ಬೋದು, ಇಡೀ ತಂಡದವರು ನಮ್ಮ ಮನೆಯ ಒಂದು ಶಾಲೆಯ ರೀತಿಯಲ್ಲಿ ನಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅವ್ಯವಸ್ಥೆಗಳಾಗುವ ರೀತಿಯಲ್ಲಿ ಈ ಶಾಲೆ ನೋಡ್ಕೊಳ್ಳುತ್ತಿರುವುದು ಬಹಳ ಸಂತೋಷದ ವಿಚಾರ. ಇವತ್ತು ಸರ್ಕಾರದ ಮಟ್ಟದಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ಸರ್ಕಾರದಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದೆ. ಯಾಕಂದ್ರೆ ಇವತ್ತು ಅನುದಾನಗಳ ಕೊರತೆ ಇದೆ, ಶಿಕ್ಷಕರಿಗೆ ಸಂಬಳ ನೀಡುವಂತಹ ಒಂದು ಪರಿಸ್ಥಿತಿ ನಮ್ಮ ಸರ್ಕಾರದಲ್ಲಿಲ್ಲ, ಶಿಕ್ಷಕರ ನೇಮಕಾತಿ ಇಲ್ಲ. ಆದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆ ಎಲ್ಲಾ ಕೊರತೆಗಳಿದ್ರು ಕೂಡ ಅದನ್ನು ನೀಗಿಸುವಂತ ಶಕ್ತಿ ನಮ್ಗೆ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಜನರು ಬಹಳ ಪುಣ್ಯವಂತರು, ಭಾಗ್ಯವಂತರು. ಇವತ್ತು ಅವಿಭಜಿತ ದಕ್ಷಿಣ ಜಿಲ್ಲೆಗೆ ನಾವು ಹೋಲಿಕೆ ಮಾಡಿದ್ರೆ ಯುಸಿಯಲ್ಲಿ ನಾವು ಪ್ರತಿಭಾದ್ವಿತೀಯ ಸ್ಥಾನದಲ್ಲಿ ಪೈಪೋಟಿ ಮಾಡ್ತಿದ್ದೇವೆ. ಅದರ ಅರ್ಥ ಏನಂತ ಹೇಳಿದ್ರೆ ಸರ್ಕಾರದ ಅನುದಾನದ ಮೂಲಕ ನಮಗೆ ತರಗತಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮಳೆ ಬರುವಾಗ ತುಂಬಾ ಅದು ಶಿಥಿಲಗೊಂಡಿದೆ. ಆ ಕಾರಣಕ್ಕಾಗಿ ಮತ್ತೆ ಅದೊಂದು ಹಾಲ್ ಉಂಟು, ಅದು ಊಟಕ್ಕೆ ಎಲ್ಲದಕ್ಕೂ ಮಾಡಿದ್ರೆ ಒಳ್ಳೇದು. ಇದೊಂದು ಹಾಲ್ ದುರಸ್ತಿ ಮಾಡ್ಲಿಕ್ಕೆ ಒಂದು 5 ಲಕ್ಷ ರೂಪಾಯಿ ಬೇಕಾಗುತ್ತೆ. ನಾವು ಯಾವ್ದಾದ್ರು ನಿಮ್ಮ ಒಂದು ಅನುದಾನ ಬಂದದನ್ನ ಕೊಡುವಂತದ್ದು ಆಗ್ಬೇಕು ಅನ್ನುವಂಥದ್ದನ್ನು ಮಾನ್ಯ ಪ್ರತಾಪ್ ಹೆಗ್ಡೆ ಅವರು ಅವರಿಗೆ ನೀಡಿ ಈ ಮನವಿ ಮೂಲಕ ಕಾರ್ಯ ಆಗ್ಬೇಕಂತ ಪ್ರಾರ್ಥಿಸಿಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ಇದರ ಪ್ರತಿಭಾ ಪುರಸ್ಕಾರದ ಸಭಾ ವೇದಿಕೆಯ ಕಾರ್ಯಕ್ರಮದ ಮೇಲಿರುವ ಈ ಒಂದು ಶಾಲೆಯ SDMC ಉಪಾಧ್ಯಕ್ಷರಾಗಿರುವ ಪ್ರಸಾದ್ ಹೆಗ್ಡೆ ಅವರೇ, ಪಂಚಾಯತ್ನ ಅಧ್ಯಕ್ಷರಾಗಿರುವ ಪ್ರತಿಮಾ ರವಿಚಂದ್ರ ಸರ್, ನಾಲ್ಕೂರು ಹೈಸ್ಕೂಲ್ ನಲ್ಲಿ ಒಂದಿಷ್ಟು ಅಭಿವೃದ್ಧಿಯ ಪೂರ್ವಗಳನ್ನು ಕಾಣ್ತಾ ಇದ್ದೇವೆ. ಶಾಲೆಯ ಮಕ್ಕಳ ಸಂಖ್ಯೆಯಲ್ಲಿ
ಹೆಚ್ಚಳಾಗ್ತಾ ಇದೆ. ಶಾಲಾ ಸೌಲಭ್ಯಗಳ ಅಂದ್ರೆ ವಾಹನದ ವ್ಯವಸ್ಥೆ ಇರ್ಬೋದು ಅಥವಾ ಇನ್ನಿತರ ಕ್ರೀಡಾ ವ್ಯವಸ್ಥೆಗಳಲ್ಲಿರ್ಬೋದು ಶಾಲೆ ಒಂದಿಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ. ಈಗಾಗಲೇ ಒಂದಿಷ್ಟು ಮಕ್ಕಳು ಜಿಲ್ಲೆ ಮತ್ತು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾರೆ. ಅಂದ್ರೆ ಎಲ್ಲ ಇದರಲ್ಲಿ ಶಾಲೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಇದಕ್ಕೆ ಕಾರಣೀಕರ್ತರಾದ ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಅವರ ತಂಡ ಹಾಗೂ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರುವ SDMC ಮತ್ತು ಹೊರ ವಿದ್ಯಾರ್ಥಿ ತಂಡಕ್ಕೆ ಶುಭಾಶಯಗಳನ್ನು ಸಲ್ಲಿಸ್ತಾ ಮುಂದಿನ ದಿನದಲ್ಲಿ ಶಾಲೆ ತನ್ನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 100ಕ್ಕಿಂತ ಹೆಚ್ಚು ಮಾಡಿಕೊಂಡು ಪ್ರತಿ ವರ್ಷದಂತೆ ವಾರ್ಷಿಕ ಪ್ರತಿಭಾ ಪುರಸ್ಕಾರದ ವೇದಿಕೆಯಲ್ಲಿರುವ ನಮ್ಮೆಲ್ಲ ಊರಿನ ಗಣ್ಯರೇ ಹಾಗೂ ಈ ಶಾಲೆಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ಆಗಮಿಸತಕ್ಕಂತ ಎಲ್ಲ ನಮ್ಮ ಊರಿನ ಬಂಧುಗಳೇ, ಬಹುಶಃ ಯಾವುದೇ ಒಂದು ಸಂಸ್ಥೆ ಶಾಲೆ ಇರ್ಬೋದು, ವರ್ಷಕ್ಕೆ ಯಾವ ರೀತಿ ವಾರ್ಷಿಕ ಪರೀಕ್ಷೆ ಆಗ್ತದೆ, ಅದೇ ರೀತಿ ಕ್ರೀಡಾಕೂಟ ಆಗ್ತದೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ತಮ್ಮ ವರ್ಷದಲ್ಲಿ ಒಂದು ದಿನ ಪ್ರತಿಭೆಯನ್ನು ತೋರಿಸಲು ಒಂದು ಅವಕಾಶಕ್ಕಾಗಿ ವೇದಿಕೆಯನ್ನು ಕಲ್ಪಿಸಿಕೊಂಡಿರುತ್ತೇವೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನಗೊಳ್ಳಲು ಅವರಿಗೆ ಅವಕಾಶ ಇರ್ತದೆ. ಹಾಗೆಯೇ ಇವತ್ತಿನ ದಿನದಲ್ಲಿ ಸರ್ಕಾರಿ ಶಾಲೆ ನಡೆಸುವುದು ಬಹಳಷ್ಟು ಕಷ್ಟಕರ ವಿಷಯ. ಯಾಕಂದ್ರೆ ಸರ್ಕಾರದಿಂದ ಸರ್ಕಾರಿ ಶಾಲೆ ನಡೆಸಲು ಯಾವುದೇ ರೀತಿಯ ಅನುದಾನ ಬರುವುದಿಲ್ಲ. ಆದರೂ ಸಹ ಈ ಶಾಲೆಯಲ್ಲಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದರೂ ಸಹ ನಮ್ಮ ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟದಲ್ಲಿ ಬಹುಮಾನಗೊಳಿಸುತ್ತಾರೆ. ಇದು ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅದೇ ರೀತಿ ಒಂದು 25-30 ವಿದ್ಯಾರ್ಥಿಗಳು ಇದ್ರೂ ಸಹ 10ನೇ ತರಗತಿಯಲ್ಲಿ ನಮ್ಮ ಮನಸ್ಸ ಧ್ಯಾನಿಸುತ್ತಾ ಮಾರಳಿ ಮಹಾಗಣಪತಿ ಆಶೀರ್ವಾದದೊಂದಿಗೆ ಸಭೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರನ್ನು ಹಾಗೂ ಪೋಷಕರು ಹಾಗೂ ಊರ ಪರ ಊರ ವಿದ್ಯಾಭಿಮಾನಿಗಳು, ಅದರಲ್ಲಿಯೂ ವಿದ್ಯಾರ್ಥಿಗಳನ್ನ ಪ್ರತಿಭಾ ಪುರಸ್ಕಾರದ ಈ ಶುಭ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಹಾರೈಸ್ತೇನೆ. ಅಂತೆಯೇ ಈ ಕಾರ್ಯಕ್ರಮ ಇಷ್ಟು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಇದರ ಹಿಂದೆ ಇದ್ದಂತಹ ಕಾಣದ ಕೈಗಳಿದ್ದಿರ್ಬೋದು, ಅಂತಹ ಕೈಗಳಿಗೂ ಕೂಡ ಹಾಗೂ ವಿದ್ಯೆಯ ಮೇಲಿನ ಅಭಿಮಾನದಿಂದ ವಿದ್ಯಾಭಿಮಾನದಿಂದ ಇಲ್ಲಿ ಸರ್ಕಾರದ ಸವಲತ್ತುಗಳ ಬಗ್ಗೆ ಎಲ್ಲರಿಗೂ ತಿಳಿಯಪಡಿಸಿದ್ದಾರೆ. ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಕಾರ್ಯಕ್ರಮವನ್ನು ಸಂಘಟಿಸಿಕೊಟ್ಟಂತಹ 4ರಿನ ಪ್ರಥಮ ಪ್ರಜಾದಂತ ಪ್ರತಿಭಾ ಆಚಾರ್ಯ ಇವರಿಗೆ ಕಾರ್ಯಕ್ರಮದ ಪರವಾಗಿ ಒಂದು ಸಮಯದ ಅಭಾವದಿಂದ ಆಗಮಿಸುವಂತ ಎಲ್ಲ ಅತಿಥಿಗಳನ್ನು ಒಂದೇ ಮಾತಿನಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತೇನೆ.
ಮನೆಗೆ ತರುಣಿ ನೋವಿಯು ಸುಗಮ ರಚಿಸಲಿ ತರುಣಿ ನೋವಿಯು ಸುಗಮ ರಚಿಸಲಿ ನಾವು ಮೈಕಲ್ಲಿ ನಾನು ಬಂದೆ ಎಂದರೆ ಇದೇ ನೋಡಿ. ಪಾಂಡವರಲ್ಲಿ ಎರಡನೇ ಇವರಾದ ಭೀಮಸೇನನ ಮಗ ಘಟೋತ್ಕಚ ಮಹಾರಾಜರ ಕರಗ್ರಹಣ ಮಾಡುವ ಭಾಗ್ಯ ಈ ಕಾಮಘಟಿ ಇಕ್ಕಟ್ಟಿಗೆ ಲಭಿಸಿದೆ ಎಂದರೆ ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ದಾಂಪತ್ಯದ ಸಂಕೇತವಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದೇನೆ. ಆ ಮಗುವಿಗೆ ಬರ್ಬರಿಕನೆಂದು ನಿರೀಕ್ಷೆಯಲ್ಲೇ ಇದ್ದೇನೆ.
ನಿಂತಿವೆ ಅಲ್ಲ, ಇದು ಘೋರ ರಾಕ್ಷಸರು ವಾಸಿಸುವ ಕಾನನ. ರಾಕ್ಷಸರು ಮಾಯಾವಿಗಳು ಯಾವ ರೂಪದಿಂದ ಬರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾಗಿ ನೀನು ಇಲ್ಲಿ ಶ್ರೇಯಗವಲ್ಲ. ಬಾಬಾ, ನನ್ನ ತಪೋವನಿಗೆ ಬಾಬಾ. ಪೂಜಾರಿ, ನಿಮ್ಮ ಅನಿಸಿಕೆ ಸಹಜ. ಆದರೆ ರಾಕ್ಷಸರು ವಾಸಿಸುವ ಕಾನನ ಎಂದಿದ್ದೀರಿ. ಆದರೆ ನೀವು ಇದೇ ಕಾನದಲ್ಲಿ ವಾಸಿಸುತ್ತಿದ್ದೀರಲ್ಲ. ಆ ಮಗು, ರಾಕ್ಷಸರು ತಪಸ್ಸಿಗಳಿಗೆ ತೊಂದರೆ ಕೊಡುವುದಿಲ್ಲ. ನಮ್ಮದು ಪುಣ್ಯ ತಪ ಭೂಮಿ. ಬಾಬಾ, ನನ್ನ ಭೂಮಿಗೆ ಬಾ. ಎಲ್ಲ ಸನ್ಯಾಸಿ, ಬಲ್ಲೆ ಬಲ್ಲೆ. ಏನು ಉಪಕಾರ ಮಾಡೋಣ ಬಂದರೆ ಅಪಹಾಸ್ಯ ಮಾಡುವ. ನಾನು ಸಿಟ್ಟಿಗೆ ಮನ ಮಾಡಿದರೆ ನನ್ನ ತಪಶಕ್ತಿ ಶಪಥಿ ಪೂಜೆ Thank you.
ಎಂದು ಹೇಳಿದಲ್ಲ, ಹಾಗಾದರೆ ಏನು ಆಘಾತಕಾಲ ವಿಚಾರ ನಡೆದಿರಬೇಕು. ಏನೇ ಈ ವಿಚಾರ ಇಲ್ಲವಾದರೆ ಈ ಶ್ರೇಷ್ಠವಾದ ಚಂದ್ರಾಂಗಯ ಕುಲದಲ್ಲಿ ಹುಟ್ಟಿ ಪಾಂಡು ಮಹಾರಾಜರಿಗೆ ಮಕ್ಕಳಾಗಿ ಈಗ ಈ ವನವಾಸದ ಜೀವನ ನಡೆಸಬೇಕೆ? ಇಲ್ಲವಾದರೆ ಇಂದಿನ ಘಟನೆ ನೋಡಬಾರದೆ ನಾನಿಲ್ಲದ ಸಮಯವನ್ನು ಸಾಧಿಸಿ ಆ ದುರುಳ ಜಟಾಸುರ ನಮ್ಮ ಮನೆಗೆ ಬಂದು
ಅಪ್ಪ ಬೇಗ ಹೋಗೋಣ ಅಪ್ಪ ಹೋಗೋಣ ಹಾಗೆಯೇ ಆಗಲಿ ನಿನ್ನ ಶ್ರೀರಕ್ಷೆಯಲ್ಲಿ ಯುದ್ಧವನ್ನು ಕೈಗೊಂಡಿದ್ದೇವೆ. ಕಾಲ ಕಾಲಕ್ಕೆ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮನ್ನು ರಕ್ಷಿಸಬೇಕು ಪರಮಾತ್ಮ. ಧರ್ಮನಂದನ, ಈ ರಣಕಣಕ್ಕೆ ಬಂದವರೆಲ್ಲ ಬಲು ಪರಾಕ್ರಮಿಗಳು, ಯುದ್ಧಕಾಂಕ್ಷಿಗಳು ಆಗಿದ್ದಾರೆ. ಅದರಲ್ಲೂ ಭೀಮಾರ್ಜುನರೇ ನನ್ನಲ್ಲಿ ಯುದ್ಧವನ್ನು ನಿಶ್ಚಯಿಸಿ ಬರಬೇಕೆಂದು ಹೇಳಿದ್ದಾರೆ. ಯುದ್ಧವನ್ನು ಗೆಲ್ಲುವುದೆಂದರೆ ಸುಲಭವಲ್ಲ. ವಿರೋಧಿ ಪಕ್ಷದಲ್ಲೂ ಮಹಾ ಪರಾಕ್ರಮಿಗಳಿದ್ದಾರೆ. ಕರ್ಣನೇನಾದರೂ ಮನಸ್ಸು ಮಾಡಿದರೆ 5 ದಿನದಲ್ಲಿ ಜಯ ತಂದು ಕೊಟ್ಟಾನು. ಭೀಷ್ಮಾಚಾರ್ಯರಿಗೆ 3 ದಿನ ಸಾಕು. ಅಶ್ವತ್ಥಾಮಾಚಾರ್ಯರೇನಾದ್ರು ದುರಕ್ಕೆ ಬಂದರೆ 1 ನಿಮಿಷ ಸಾಕು. ಆದರೆ ನಮ್ಮಲ್ಲಿ ಯಾರೂ ಕೂಡ ಕಡಿಮೆ ಇಲ್ಲ. ಆದರೆ ನನ್ನದು ಒಂದು ಪ್ರಶ್ನೆ, ಯಾರು ಎಷ್ಟು ಅವಧಿಯಲ್ಲಿ ಯುದ್ಧ ಗೆದ್ದು ಕೊಡುತ್ತೀರಿ? ದೇವಾ, ಅವಧಿಯ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದೀರಾ?
Hey!
ವಿಚಾರ ಎಲ್ಲರಿಗೂ ತಿಳಿಯುತ್ತಲ್ಲ? ಹೌದು ದೇವ. ಯಾರೂ ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಆದರೆ ಒಂದೇ ವಿಚಾರ, ಬರ್ಬರಿಕನ ಶಿರವು ಅಗ್ರದಿಂದ ತುಂಡರಿಸಲ್ಪಟ್ಟಿದೆ. ಚಂಡಿಕೆಯ ಅನುಗ್ರಹದಂತೆ ಶಿರ ಮಾತ್ರ ಚೈತನ್ಯ ಪಡೆದು ಪರ್ವತದ ಕೋಡುಗಳ ಮೇಲೆ ಕುಳಿತು ಮಹಾಭಾರತ ಯುದ್ಧವನ್ನು ನೋಡುವಂತೆ ಅನುಗ್ರಹಿಸಿದ್ದೇನೆ. ಕಾಲಾನುಕ್ರಮಕ್ಕೆ ಅದಕ್ಕೆ ಮೋಕ್ಷವನ್ನು ನೀಡಬೇಕಾಗಿದೆ. ಈಗ ಎಲ್ಲರೂ ಡೈರೆಕ್ಟ್ ಸಾಗಿದೆ. ಸಂಗೀತ ಮತ್ತು ಎರಡನೇ ಕೃಷ್ಣ, ಚೈತನ್ಯ ಮತ್ತು ಅರ್ಜುನ, ಶಕ್ತಿ 8 ಬಾಲಗೋಪಾಲ ಮತ್ತು ಸಹದೇವ, ಆನಂದ 8 ಬಾಲಗೋಪಾಲ ಮತ್ತು ನಕುಲ, ಅನನ್ಯ 10 ಪ್ರಥಮ ಕೃಷ್ಣ, ಅನ್ವಿತ 8 ವತ್ಸಲೆ, ಅಂಜಲಿ 8 ಗಜಗರ್ಣ ರಕ್ಕಸ, ಸ್ನೇಹ 8 ಅಸಲೆ ಸಖಿ ಮತ್ತು ಪೀಠಿಕೆ ಶ್ರೀವೇಶ, ಅನುಷವಿ 8 ಮೌರ್ವಿ, ಅಶ್ವಿನಿ 10 ಎರಡನೇ ಬೆರ್ಬರಿಕ, ಶಿವಾನಿ 10 ಪೀಠಿಕೆ ಶ್ರೀವೇಶ ಮತ್ತು ದೇವಿ.